ಕೆಲವೊಂದ್ಸಲಿ ಎಷ್ಟೊಂದು ಜನ ಪುರುಷರು ಬಂದು ಕೇಳ್ತಾರೆ, ಡಾಕ್ಟರ್ ನನ್ನ ಸೆಮೆನ್ ಕೌಂಟ್ ಕಡಿಮೆ ಆಗಿದೆ, ನ್ಯಾಚುರಲ್ ಆಗಿ ನಾನು ಇಂಪ್ರೂವ್ಮೆಂಟ್ ಮಾಡ್ಬೋದಾ? ಖಂಡಿತವಾಗಿ. ಯಾಕೆಂದರೆ ನೋಡಿ, ಈಗಿನ ಕಾಲದಲ್ಲಿ ಸೆಮೆನ್ ಅನಾಲಿಸಿಸು ಗ್ಲೋಬಲಿ ಕಡಿಮೆ ಆಗ್ತಾಯಿದೆ. ಎಷ್ಟೊಂದು ಸಲ ನಾವು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದಾಗ ನಮ್ಮ 40-50% ಫರ್ಟಿಲಿಟಿ ಪ್ರಾಬ್ಲಮ್ ಇರೋದು ಪುರುಷರಲ್ಲಿ. ಯಾಕೆಂದರೆ ಸೆಮೆನ್ ಕೌಂಟು ಬರ್ತಾ ದಿನನಿತ್ಯ ಕಡಿಮೆ ಆಗ್ತಾಯಿದೆ. ಅದನ್ನು ಹೇಗೆ ಇಂಪ್ರೂವ್ ಮಾಡೋಕ್ಕಂತ ಹೇಳ್ಕೊಡ್ತೀನಿ. ಒಂದು, ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು, ಅಂದರೆ ಎಕ್ಸಸೈಸ್ ಮಾಡಬೇಕು. ಏನು? ಸಿಂಪಲ್ ವಾಕಿಂಗ್ ಸಾಕು. ವಾಕಿಂಗ್ ಫಾರ್ 5 to 10 ಕಿಲೋಮೀಟರ್ಸ್ ಡೈಲಿ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಒಬೇಸ್ ಇದ್ದವ್ರಿಗೆ ಕಡಿಮೆ ಆಗುತ್ತೆ, BP ಶುಗರ್ ಕಡಿಮೆ ಆಗುತ್ತೆ, ಅದರಿಂದ ಮೊಟಿಲಿಟಿ ಜಾಸ್ತಿ ಆಗುತ್ತೆ. ಮತ್ತು ಲಿಪಿಡ್ ಪ್ರೊಫೈಲ್ ಆಲ್ಟ್ರೇಷನ್ ಆದರೆ ಅದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಅದರಿಂದ ಮೊಟಿಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ಎಕ್ಸಸೈಸಿಂದ ಏನಾಗ್ತದೆ ಅಂದರೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಏನೇನು ಆ್ಯಂಟಿ ಆಕ್ಸಿಡೆಂಟ್ಸಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ ರೆಸ್ಪಾನ್ಸ್ಗೆ, ಅದು ತುಂಬ ಕಡಿಮೆ ಆಗುತ್ತೆ. ಸಿಂಪಲ್ಲಾಗಿ ನೋಡಿ, ಬೆಳಿಗ್ಗೆ ಎದ್ದು 10 ರೌಂಡ್ 1 ಕಿಲೋಮೀಟರ್ ಹೊಡೆದ್ರೆ 10 ಕಿಲೋಮೀಟರ್ ಆಯಿತು, ಅಥವಾ 10,000 ಸ್ಟೆಪ್ಸ್ ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದು ಕನ್ಸಿಸ್ಟೆಂಟಾಗಿ ಮಾಡಬೇಕು. ಎವ್ರಿ ಡೇ ಅಟ್ಲೀಸ್ಟ್ 3 to 6 ಮಂತ್ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಬರುತ್ತೆ. ನಾನು ಇವತ್ತು ಮಾಡಿದೆ, ನಾಳೆ ಸ್ಟಾಪ್ ಮಾಡಿದೆ, ಅದರಿಂದ ಸಕ್ಸಸ್ ತುಂಬ ಕಡಿಮೆ ಆಗುತ್ತೆ. ಮತ್ತು ಎರಡನೇದು, ಊಟದಲ್ಲಿ ಏನು ಪತ್ತೆ ಇಡಬೇಕು ಅಂತ ಕೇಳ್ತಾರೆ. ಖಂಡಿತವಾಗಿಯೂ ಯಾವುದೇ ರೀತಿಯ ಮಾಂಸಾಹಾರ ತಿನ್ನಬಾರ್ದು. ಎಸ್ಪೆಷಲಿ ಈಗ ಚಿಕನ್ ತಿಂದಾಗ ಅದಕ್ಕೆ ತುಂಬ ಕೆಮಿಕಲ್ಸ್ ಹಾಕಿ ಆ್ಯಡ್ ಮಾಡಿ, ಅದರಿಂದ ನಮ್ಮ ಹಾರ್ಮೋನ್ಸಲ್ಲಿ ಎಫೆಕ್ಟ್ ಮಾಡುತ್ತೆ. ಪುರುಷರಲ್ಲಿ ಹಾರ್ಮೋನ್ಸ್ ಎಫೆಕ್ಟ್ ಮಾಡಿಬಿಟ್ಟು ವೀರ್ಯಾಣು ಕೌಂಟ್ ತುಂಬ ಕಡಿಮೆ ಆಗುತ್ತೆ. ಅಂದರೆ ಆಕ್ಸಿಡೇಷನ್ ಇಂಜುರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದೇ ಅಲ್ಲ, ಸ್ಪಮ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಮಾರ್ಫಾಲಜಿಕಲ್ ಸ್ಪಮ್ಸು, ಅಬ್ನಾರ್ಮಲ್ ಸ್ಪಮ್ಸ್ ತುಂಬ ಬರುತ್ತೆ. ಆದಷ್ಟು ಮಟ್ಟಿಗೆ ಸಸ್ಯಾಹಾರಿ ಆಗಿರಿ. ಅಂದರೆ ವೆಜಿಟೇಬಲ್ ಜಾಸ್ತಿ ತಿನ್ನಿ, ಫ್ರೂಟ್ಸ್ ತಿನ್ನಿ. ಅದರಿಂದ ನಿಮ್ಮ ದೇಹಕ್ಕೂ ನಿಮ್ಮ ವೀರ್ಯಾಣು ಶಕ್ತಿಗೂ ಮತ್ತು ಮೊಟಿಲಿಟಿಗೂ ತುಂಬ ಹೆಲ್ಪ್ ಆಗುತ್ತೆ. ದಿನನಿತ್ಯ ನೀವು ಕೂತ್ಕೊಂಡು ಕೆಲಸ ಮಾಡ್ತಿರಲ್ವಾ, ಅಂದರೆ IT ಪ್ರೊಫೆಷನ್ಸ್ ಏನಿರ್ತಾರಲ್ಲ, ಕೂತ್ಕೊಂಡು ಕೆಲಸ ಮಾಡಿದಾಗ 1 ಅವರ್ಗೆ ಒಂದು 2 to 5 ನಿಮಿಷ ಬ್ರೇಕ್ ತಗೊಳ್ಳಿ. ಅದರಿಂದ ನಿಮ್ಮ ಬಾಡಿ ಸರ್ಕ್ಯುಲೇಷನ್ ಮತ್ತು ಸ್ಕ್ರೋಟಲ್ ಟೆಂಪ್ರೇಚರ್ ಏನಿದೆಯಲ್ಲ, ಅದು ತುಂಬ ಡಿಸ್ರೆಗ್ಯುಲೇಷನ್ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ನೋಡ್ಕೋಬೇಕು. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸಸ್, ಅಂದರೆ ತುಂಬ ಟೈಟಾಗಿರೋ ಅಂಡರ್ವೇರ್ ಹಾಕೊಳ್ಳೋದು ಮತ್ತು ಜೀನ್ಸ್ ಹಾಕೊಳ್ಳೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ. ಅದನ್ನು ಹಾಕೊಂಡ್ಬಿಟ್ಟು ಡ್ರೈವ್ ಮಾಡೋದು ತುಂಬ ಹೊತ್ತು, ಅಂದರೆ 3 to 4 hours ಡ್ರೈವ್ ಮಾಡೋದು, 6 hours ಡ್ರೈವ್ ಮಾಡೋದ್ರಿಂದ ಆ ಸ್ಕ್ರೋಟಲ್ ಟೆಂಪ್ರೇಚರ್ ರೈಸ್ ಆಗಿಬಿಟ್ಟು ಸ್ಪಾಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಇಂಥ ಸ್ಮಾಲ್ ಟಿಪ್ಸನ್ನು ದಿನನಿತ್ಯವಾಗಿ ಪಾಲಿಸಿದರೆ ನಿಮ್ಮ ಸ್ಪಾಮ್ ಕೌಂಟು ತುಂಬ ಉತ್ತಮವಾಗಿ ಏರುತ್ತೆ. ಯಾವುದೇ ರೀತಿಯ ಮೆಡಿಕೇಷನ್ಸ್ ಬೇಕಾಗಿಲ್ಲ. ತಂತಾನೆ ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಸ್ನಾನ ಮಾಡಬೇಕಾದ್ರೆ ಅಷ್ಟೇ ಬಿಸಿ ನೀರನ್ನು ಸ್ನಾನ ಮಾಡೋದು ಆದಷ್ಟು ಮಟ್ಟಿಗೆ ಬಿಟ್ಬಿಡಿ. ಮತ್ತು ನೋಡಿ, ಇಂಪಾರ್ಟೆಂಟ್ ಅಂದರೆ ಪರ್ಸ್ನಲ್ ಒಂದು ಹ್ಯಾಬಿಟ್ಸ್ ಇರುತ್ತೆ, ಸ್ಮೋಕಿಂಗ್, ಆಲ್ಕೋಹಾಲ್, ಅದನ್ನು ಖಂಡಿತವಾಗಿಯೂ ಮೂಲತಃ ಬಿಟ್ಬಿಡಬೇಕು. ಅದು ಸ್ಮೋಕಿಂಗ್, ಆಲ್ಕೋಹಾಲಿಂದ ನಿಮ್ಮ ದೇಹಕ್ಕೆ ಅಲ್ಲದೇ ನಿಮ್ಮ ವೈಫನ ದೇಹಕ್ಕೂ ತುಂಬ ಆರೋಗ್ಯದಿಂದ ಸಮಸ್ಯೆ ಉಂಟಾಗುತ್ತೆ. ಮುಂದೆ ಪ್ರೆಗ್ನೆನ್ಸಿ ಆದರೆ ಮಗುಗೆ ಎಫೆಕ್ಟ್ ಆಗ್ಬಿಟ್ಟು ಮಗು ಗ್ರೋತು ರೆಸ್ಟ್ರಿಕ್ಷನ್ ಆಗುತ್ತೆ. ಮತ್ತು ಮಕ್ಕಳ ಮುಂದೆ ಇದ್ರೂ ಅವ್ರಿಗೂ ಪ್ಯಾಸಿವ್ ಸ್ಮೋಕಿಂದ ತುಂಬ ಎಫೆಕ್ಟ್ ಮಾಡುತ್ತೆ. ಆದಷ್ಟು ಮಟ್ಟಿಗೆ ಈ ಸ್ಮೋಕಿಂಗನ್ನು, ಆಲ್ಕೋಹಾಲ್ನ ದಯವಿಟ್ಟು ಬಿಟ್ಟರೆ ಆಟೋಮೆಟಿಕ್ಕಾಗಿ ಸ್ಪಾಮ್ ಕೌಂಟು ಮತ್ತು ಮೊಟಿಲಿಟಿ ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ಇಲ್ಲದೇ ದಿನನಿತ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ ಆಗುತ್ತೆ. ಥ್ಯಾಂಕ್ ಯು.